ಕಾಂತಾರ ಚಾಪ್ಟರ್ 1 ನಾನ್ ನೋಡಿದ್ದನ್ನ ನನಗೆ ಖಂಡಿತವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆ ಗುಂಗಿಂದ ಅದು ಬೀರಿದ ಪ್ರಭಾವದಿಂದ ನಾನು ಆಚೆ ಬರೋದಕ್ಕೆ ಎಷ್ಟು ಸಮಯ ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ರೈಟರ್, ಡೈರೆಕ್ಟರ್, ಆಕ್ಟರ್ ರಿಷಬ್ ಅವರು ಮತ್ತೊಮ್ಮೆ ಎಲ್ರಿಗೂ ಬೆರಗನ್ನ ಮೂಡ್ಸೋದಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಿತ್ತು. ಅಂಡ್ ಈ ಸಿನಿಮಾ ಒಂದು ತಕ್ಕ ಮಟ್ಟಿಗೆ ಸದ್ದು ಕೂಡ ಮಾಡುತ್ತೆ ಅಂತ ನಾನು ನಂಬಿದ್ದೆ. ಸದ್ದನ್ನಂತೂ ಖಂಡಿತ ಇದು ಮಾಡಿದೆ. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ನಾನೇ ಇದನ್ನ ಮುಗಿಸಿದ್ಮೇಲೆ ಕೆಲವೊಂದು ಕಾಲ ನಿಶ್ಶಬ್ದನಾಗ್ಬಿಟ್ಟಿದ್ದೆ. ಸೊ ಬನ್ನಿ, ಹಾಗಿದ್ರೆ ಸಿನಿಮಾ ನೋಡಿದ ನಮ್ಮನ್ನ ನಿಶ್ಶಬ್ದವಾಗಿ ಇಡಿಸಿದ್ದು ಏನೇನು ಅನ್ನೋದನ್ನ ಈ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ, ಯಾವುದೇ ಸ್ಪಾಯ್ಲರ್ಸ್ ಇಲ್ಲದೆ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂಡ್ ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿರೋದು ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ, ಜೈರಾಮ್ ಹಾಗೂ ಇನ್ನೂ ಮುಂತಾದವರು. ಸಿನಿಮಾ ಶುರುವಾಗ್ತಿದ್ದಂಗೆನೆ ಆಲ್ಮೋಸ್ಟ್ ಎಲ್ಲಾ ಮೈನ್ ಕ್ಯಾರೆಕ್ಟರ್ಸ್ ಗಳನ್ನು ನಮ್ಗೆ ಪರಿಚಯಿಸ್ತಾ ಅವರ ಹಾವ ಭಾವಕ್ಕೆ ನಮ್ಮನ್ನ ರೂಢಿ ಮಾಡಿಸ್ಬಿಡ್ತಾರೆ. ಅಂಡ್ ಇದರಿಂದ ಆ ಕ್ಯಾರೆಕ್ಟರ್ ಏನ್ ಮಾಡ್ಬೋದು, ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನುವಂತಹ ಊಹೆನ ನಾವು ಖುದ್ದಾಗಿ ಮಾಡ್ಬೋದು. ಅಷ್ಟು ಚಂದವಾಗಿ ಅರ್ಥಪೂರ್ಣವಾಗಿ ಆ ಪಾತ್ರಗಳನ್ನ ಸ್ಕೆಚ್ ಔಟ್ ಮಾಡಿದ್ದಾರೆ. ಅಂಡ್ ಎಲ್ಲಾ ಆರ್ಟಿಸ್ಟ್ ಗಳು ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಗುರುವೆ. ದಿ ಗೋಟ್ ರಿಷಬ್ ಶೆಟ್ಟಿ ಅವ್ರನ್ನ ಎಷ್ಟೇ ಹೊಗಳಿದ್ರು ಅದು ಅವ್ರನ್ನ ಮೇಲೆ ಬೀರಿರುವಂತಹ ಪ್ರಭಾವಕ್ಕೆ ಕಮ್ಮಿನೇ. ಇನ್ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಹಿಂದಿನ ಕಾಂತಾರ ಸಿನಿಮಾದಲ್ಲಿ ನೀವು ನೋಡಿದ್ದ ರಿಷಬ್ ಏನೇನು ಅಲ್ಲ, ಅದರ ಸಾಕಷ್ಟು ಪಟ್ಟು ಹೆಚ್ಚಾದ ಪ್ರಭಾವವನ್ನ ಅವರು ಬರಮೆ ಪಾತ್ರದಿಂದ ನೀಡಿದ್ದಾರೆ. ಅಂಡ್ ಅದನ್ನ ಥಿಯೇಟರ್ಸ್ ನಲ್ಲಿ ನೋಡುವಾಗ ನನಗೆ ಅದೆಷ್ಟು ಬಾರಿ ಗೂಸ್ ಬಂಪ್ಸ್ ಬಂತೋ ಲೆಕ್ಕಕ್ಕೆ ಇಲ್ಲ. ಆದ್ರೆ ಇಲ್ಲಿ ರಿಷಬ್ ಅವ್ರದೇ ಒನ್ ಮ್ಯಾನ್ ಶೋ ಅಂತ ಹೇಳೋದಕ್ಕೆ ಕಷ್ಟ. ಅಂಡ್ ಅದಕ್ಕೆ ಕಾರಣ ಉಳಿದ ಕಾಸ್ಟಿಂಗ್ ಅಂಡ್ ಪರ್ಫಾರ್ಮೆನ್ಸಸ್. ರುಕ್ಮಿಣಿ ವಸಂತ್ ಅವರು ರಾಣಿಯ ಉಡುಪು ತೊಡದೇನೆ ರಾಣಿಯಂತೆ ಮಿಂಚ್ತಾರೆ. ಇನ್ ಕೇಳ್ಬೇಕಾ, ರಾಣಿಯ ಉಡುಪ್ನಲ್ಲಂತೂ ಇನ್ನೂ ಸಿಕ್ಕಾಬಟ್ಟೆ ಮಿಂಚಿದ್ದಾರೆ. ಅವರಿಗೋಸ್ಕರ ಒಂದು ಬ್ರಿಲಿಯಂಟ್ ಪಾತ್ರವನ್ನ ಶೆಟ್ರು ಡಿಸೈನ್ ಮಾಡಿದ್ದಾರೆ, ಕ್ಯಾರೆಕ್ಟರ್ ಆರ್ಕ್ ಅನ್ನ ಇಟ್ಟಿದ್ದಾರೆ. ಅಂಡ್ ರುಕ್ಮಿಣಿ ಬೀಯಿಂಗ್ ರುಕ್ಮಿಣಿ ಆ ರೋಲ್ ನ ಖಂಡಿತ ತಮ್ಮದಾಗಿಸ್ಕೊಂಡಿದ್ದಾರೆ. ಈಗ ನಾನು ಯೋಚನೆ ಮಾಡಿದ್ರೆ ಆ ರೋಲ್ ನಲ್ಲಿ ಬೇರೆ ಯಾರನ್ನು ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಅಷ್ಟು ಚೆನ್ನಾಗಿತ್ತು ಆ ಪಾತ್ರ. ಅಂಡ್ ಕುಲಶೇಖರನಾಗಿ ಕಾಣಿಸ್ಕೊಂಡಿರುವಂತಹ ಮಡಿಕೇರಿಯ ಗುಲ್ಶನ್ ದೇವಯ್ಯ ಅವರು ತಮ್ಮ ಪಾತ್ರವನ್ನ ಅತ್ಯಂತ ಕುಶಲವಾಗಿ ನಿರ್ವಹಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಒಬ್ಬ ಟಿಪಿಕಲ್ ರಾಜನ ಲಕ್ಷಣಗಳು ಅವನಲ್ಲಿಲ್ಲ. ಒಂದು ಹಾಸ್ಯ ಸ್ವಭಾವ, ಒಂದು ಸರ್ಕ್ಯಾಸಮ್ ಅವನಲ್ಲಿದೆ. ಸೊ ಇದನ್ನ ಕನ್ವೆ ಮಾಡೋದಕ್ಕೆ ಆ ಪಾತ್ರಕ್ಕೆ ಇಟ್ಟಂತಹ ಡೈಲಾಗ್ಸ್ಗಳು, ಅವನು ಕಾಣಿಸ್ಕೊಳ್ಳುವಂತಹ ಸಿಚುಯೇಷನ್ಗಳು ಬ್ರಿಲಿಯಂಟ್ಲಿ ರಿಟರ್ನ್ ಅಂತಾನೆ ಹೇಳಬೇಕು ಗುರುವೆ. ಜೈರಾಮ್ ಅವರ ಪಾತ್ರಕ್ಕೆ ಸ್ಕ್ರೀನ್ ಟೈಮ್ ಕಮ್ಮಿ ಇದೆ, ಬಟ್ ಇದ್ದಷ್ಟು ಕಾಲ ಅವರು ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಒಬ್ಬ ರಾಜನಿಗೆ ಇರಬೇಕಾದಂತಹ ಗತ್ತು, ಆ ಗಾಂಭೀರ್ಯ ಅವರ ಪಾತ್ರದಲ್ಲಿತ್ತು. ಅಂಡ್ ಅದನ್ನ ಜೈರಾಮ್ ಅವರು ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಈ ಸಿನಿಮಾನ ರಿಷಬ್ ಅವ್ರನ್ನ ಹೊರತುಪಡಿಸಿದ್ರೆ ಭುಜದ ಮೇಲೆ ಈಕ್ವಲ್ ಆಗಿ ಎತ್ಕೊಂಡು ಹೋಗ್ತಾ ಇರೋದು ಬಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಒನ್ ಆಫ್ ದ ಬೆಸ್ಟ್ ವರ್ಕ್ ಸ್ಟಿಲ್ ಡೇಟ್ ಅಂದ್ರೆ ತಪ್ಪಾಗ್ಲಾರ್ದು. ಆ ಬಿಜಿಎಂ ನ ಡಿಸೈನ್ ಮಾಡಿರುವಂತಹ ರೀತಿ, ಆ ಸೀನ್ ಗಳಿಗಂತೂ ಹೇಳು ಮಾಡಿಸ್ದಂಗಿದ್ವು. ಹಿಂದಿನ ಕಾಂತಾರದ ಸಾಕಷ್ಟು ಬಿಜಿಎಂ ಗಳನ್ನ ಇಲ್ಲಿ ರಿಯೂಸ್ ಮಾಡ್ಕೊಂಡಿದ್ದಾರೆ, ಕೆಲವೊಂದನ್ನ ಮಾಡಿಫೈ ಮಾಡಿ ರಿಯೂಸ್ ಮಾಡಿದ್ದಾರೆ. ಸಾಂಗ್ ಗಳ ಪ್ಲೇಸ್ಮೆಂಟ್ ಅನ್ನ ಕೂಡ ಸಿಚುಯೇಷನ್ ಗೆ ತಕ್ಕಂತೆ ಪ್ಲೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಬ್ರಹ್ಮ ಕಲಶ ಎಂಬ ಹಾಡನ್ನ. ಅಂಡ್ ಅವೆಲ್ಲವೂ ಸಿನಿಮಾದ ತೂಕವನ್ನ ಸಾಕಷ್ಟು ಮೇಲೆತ್ಕೊಂಡು ಹೋಗಿದೆ. ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಫಸ್ಟ್ ಹಾಫ್ ನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅನ್ನ ಪಾತ್ರಗಳ ಇಂಟ್ರಡಕ್ಷನ್ ಗೆ ಬಳಸ್ಕೊಂಡಿದ್ದಾರೆ. ದೈವದ ಶಕ್ತಿಗಳನ್ನ ಒಂದೊಂದಾಗಿ ಸಾರ್ತಾ ದೈವದ ಮಹಿಮೆಯನ್ನ, ಅದರ ಇಂಪಾರ್ಟೆನ್ಸ್ ಅನ್ನ ಸಖತ್ತಾಗಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಪಾಯಿಂಟ್ ಅಲ್ಲಿ ಸಿನಿಮಾ ಫ್ಲಾಟ್ ಆಗುತ್ತೆ, ಎಸ್ಪೆಷಲಿ ಪಾತ್ರಗಳ ಇಂಟ್ರಡಕ್ಷನ್ ಎಲ್ಲ ಮುಗಿದಾದ್ಮೇಲೆ. ಬಟ್ ಪ್ರೀ ಇಂಟರ್ವಲ್ ಅಲ್ಲಿ ಪಿಕಪ್ ತಗೊಂಡಂತಹ ಸಿನಿಮಾ ನಿಂತಿದ್ದು ನನ್ನನ್ನ ಕಂಪ್ಲೀಟ್ ಆಗಿ ನಡಗಿಸಿದ್ಮೇಲೆನೆ. ಇಲ್ಲಿನ ಚಿತ್ರಕಥೆಯನ್ನ ಆಸ್ ಎ ಪ್ರೀಕ್ವೆಲ್ ಹೇಳಿದ್ದಾರೆ ಟು ದ ಪ್ರೀವಿಯಸ್ ಫಿಲ್ಮ್. ಅಂಡ್ ಆ ಹಿಂದಿನ ಸಿನಿಮಾಗೆ ಕಥೆಯನ್ನ ಲಿಂಕ್ ಮಾಡಿರುವಂತಹ ರೀತಿ ಸ್ಮೂತ್ ಆಗಿತ್ತು. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ನಲ್ಲಿ ಒಂದು ಒಳ್ಳೆ ಫ್ಲೋ ಇದೆ. ಎಷ್ಟೋ ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ಗಳು ಇದ್ರೂ ಸಹ ಅದನ್ನ ಕಮರ್ಷಿಯಲಿ ವರ್ಕ್ ಆಗೋ ತರ ಪ್ರೆಸೆಂಟ್ ಮಾಡಿದ್ದಾರೆ. ಸಿನಿಮಾದ ಕತೆ ತುಂಬಾ ಡೆನ್ಸ್ ಆಗಿದೆ, ಸಾಕಷ್ಟು ಆಳವನ್ನ ಅದು ಹೊಂದಿದೆ. ಈ ಒಂದು ಸಿನಿಮಾವನ್ನೇ ಬೇಕಾದ್ರೆ ಅವರು 2 ಪಾರ್ಟ್ ಗಳಲ್ಲಿ ತೆಗಿಬಹುದಾಗಿತ್ತು. ಅಷ್ಟೊಂದು ವಿಶಾಲವಾದಂತಹ ಕತೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಖುಷಿ ಅಂದ್ರೆ ಯಾವ್ದನ್ನು ಬೋರ್ ಹೊಡ್ಸೋ ಹಾಗೆ ಕನ್ವೆ ಮಾಡಿಲ್ಲ. ಬಹಳಷ್ಟನ್ನ ಹೇಳೋದಕ್ಕೆ ಹೋಗಿ ಯಾವ ಒಂದ್ರಲ್ಲೂ ಎಕ್ಸೆಲ್ ಆಗದೆ ಇರುವಂತಹ ಸಿನಿಮಾಗಳನ್ನ ರೀಸೆಂಟ್ ಟೈಮ್ಸ್ ಅಲ್ಲಿ ಸಾಕಷ್ಟು ನೋಡ್ಬಿಟ್ಟಿದ್ವಿ. ಬಟ್ ಕಾಂತಾರ ಆ ಎಲ್ಲಾ ಸಿನಿಮಾಗಳಿಗೂ ಒಂಥರ ಟೀಚರ್ ತರ ಕಾಣಿಸ್ತಾ ಇತ್ತು ನನ್ಗಂತೂ. ಇದರ ಟ್ರೈಲರ್ ನಾನು ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ಇದು ಸ್ಪಾಯ್ಲರ್ ಆಗಲ್ಲ ಅಂತ ಅನ್ಕೊಂಡೇ ಹೇಳ್ತಾ ಇದೀನಿ. ನಾವು ಈ ಸಿನಿಮಾದ ಟ್ರೈಲರ್ ನಲ್ಲಿ ಏನ್ ನೋಡಿದ್ವಿ ಅದು ಆದಷ್ಟು ಫಸ್ಟ್ ಹಾಫ್ ನ ಝಲಕ್ ಮಾತ್ರ. ರಿಷಬ್ ಶೆಟ್ರು ಬೆಸ್ಟ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಅನ್ನ ಥಿಯೇಟರ್ಸ್ ನಲ್ಲೇ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಅಂಡ್ ಖಂಡಿತ ಇದೊಂದು ಸ್ಮಾರ್ಟ್ ಮೂವ್, ಸಿನಿಮಾಗೆ ಪ್ಲಸ್ ಆಗುವಂತಹ ಮೂವ್ ಅಂತ ಹೇಳ್ತೀನಿ. ಆಚರಣೆ, ನಂಬಿಕೆ, ದೈವ ಈ 3 ಸೇರಿದ್ರೇನೆ ನಾವು, ನೀವು, ಎಲ್ಲರೂ ಅನ್ನೋದನ್ನ ಸಟಲ್ ಆಗಿ ಹೇಳಿದ್ದಾರೆ. ಇಲ್ಲಿನ VFX ಕ್ವಾಲಿಟಿ ನೋಡಿ ನಾನು ತುಂಬಾನೇ ಬೆರಗಾಗ್ಬಿಟ್ಟಿದ್ದೀನಿ. ಟ್ರೈಲರ್ ನಲ್ಲಿ ಕಂಡು ಬಂದಿದ್ದ ಹುಲಿಯ CG ಇಂಡಿಯನ್ ಸಿನಿಮಾದಲ್ಲೇ ಒಂದು ಬೆಂಚ್ ಮಾರ್ಕ್ ರೀತಿಯಲ್ಲಿ ಉಳ್ಕೊಳ್ಳುತ್ತೆ.
ಆ ಹುಲಿ ನಡಿಬೇಕಾದ್ರೆ ಅದರ ಶ್ಯಾಡೋಸ್, ಅದರ ಮೀಸೆ, ಈ ಚಿಕ್ಕ ಚಿಕ್ಕ ಡೀಟೇಲ್ ಅನ್ನ ಈ VFX ತಂಡ ಬಿಟ್ಟಿಲ್ಲ. ಅಷ್ಟು ಕ್ಲಾಸಿಕ್ ಆಗಿತ್ತು ಇಲ್ಲಿನ VFX. ನಾವು ನೋಡಿರೋ ಹಲವು ಸಿನಿಮಾಗಳಲ್ಲಿ ಕತ್ತಲಿನ ಹೆಸರಿನಲ್ಲಿ ಬ್ಲೂ ಟಿಂಟ್ ಹಾಕಿ ಅದನ್ನ ಕಣ್ಣಿಗೆ ಕುಗ್ಗೋ ಹಾಗೆ ಮಾಡ್ತಾರೆ. ಬಟ್ ಇಲ್ಲಿ ಕತ್ತಲೆಯನ್ನ ಕತ್ತಲೆಯಾಗಿ ತೋರಿಸಿದ್ದಾರೆ. ಆ ಅಥೆಂಟಿಕ್ ಟಚ್ ಅಂತೂ ಸೂಪರ್ ಆಗಿತ್ತು ಗುರುವೆ. ಆದಷ್ಟು ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು ಕೂಡ ಸಿನಿಮಾದ ವಿಜುವಲ್ ಕ್ವಾಲಿಟಿಗೆ ಸಹಾಯ ಮಾಡಿದೆ. ಆಕ್ಷನ್ ಕೋರಿಯೋಗ್ರಫಿಯಲ್ಲಿ ಸಿನಿಮಾ ಎಲ್ಲರನ್ನ ಹಿಂದೆ ಹಿಕ್ಕಿದೆ ಅಂತಾನೆ ಹೇಳ್ಬೇಕು. ಒನ್ ಟೇಕ್ ಶಾಟ್ ಗಳನ್ನ ಆಕ್ಷನ್ಗೆ ಬಳಸ್ಕೊಂಡಿರುವಂತಹ ರೀತಿ ಸೂಪರ್ ಆಗಿತ್ತು. ಅದನ್ನ ರಿಷಬ್ ಶೆಟ್ರು ಪರ್ಫಾರ್ಮ್ ಮಾಡಿರೋದನ್ನ ನೋಡ್ತಿದ್ರೆ ಅವರು ಪಟ್ಟಿರುವಂತಹ ಕಷ್ಟದ ಪರಿಣಾಮ ನಮಗೆ ಗೊತ್ತಾಗುತ್ತೆ. ಆಕ್ಷನ್ ಸೀನ್ಸ್ ನಲ್ಲೂ ಒಳಗಡೆ ಒಂದು ಬರವಣಿಗೆ ಇರಬೇಕು. ಅದನ್ನ ಸ್ಟೇಜ್ ಮಾಡಿಸೋದು, ಅದನ್ನ ಎಲಿವೇಟ್ ಮಾಡಿಸೋದು, ಇವೆಲ್ಲ ಪ್ಲಾನ್ ಆದ್ರೇನೆ ಫೈಟ್ಸ್ ಗಳು ಚೆನ್ನಾಗಿ ಬರೋದು. ಅದನ್ನ ಈ ಟೀಮು ಬ್ರಿಲಿಯಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದೆ. 15 ಕೋಟಿಯಲ್ಲಿ ಶೆಟ್ರು ಅಚೀವ್ ಮಾಡಿದ ಸ್ಕೇಲೆ ಅಷ್ಟು ಕ್ರೇಜಿ ಆಗಿತ್ತು. ಅದರ 10ರಷ್ಟು ಸಿಕ್ಕಿದಾಗ ಅದನ್ನ ಹೇಗೆ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾದ್ರೆ ನೀವು ಖಂಡಿತವಾಗ್ಲೂ ಸಿನಿಮಾನೇ ನೋಡ್ಬೇಕು ಗುರುವೆ. ಸೊ ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಮಸ್ಟ್ ವಾಚ್ ಸಿನಿಮಾ ಗುರುವೆ. ಎಸ್ಪೆಷಲಿ ನಾವು ಕನ್ನಡಿಗರಾಗಿ ನಮ್ಮ ನಾಡಿನ ಕಥೆಯನ್ನ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ. ಅದಕ್ಕಿಂತಲೂ ಮಿಗಿಲಾಗಿ ಇದೊಂದು ಟೆಕ್ನಿಕಲಿ ಪ್ರಫೌಂಡ್ ಆಗಿರುವಂತಹ ಸಿನಿಮಾ. ದೊಡ್ಡ ದೊಡ್ಡ ನಂಬರ್ಸ್ ಗಳನ್ನ ಡೈಲಿ ಕೇಳುವಂತಹ ಅಭ್ಯಾಸನ ಮಾಡ್ಕೊಂಬಿಡಿ ಗುರುವೆ. ಇಡೀ ದೇಶನೇ ಆಳುವಂತಹ ಸಿನಿಮಾ ಒಂದು ನಮ್ಮಲ್ಲೂ ಬಂದಿದೆ. ಅಂಡ್ ಇದು ಮಾಡುವಂತಹ ಕಮಾಲ್ಗಳು ಒಂದೋ ಎರಡೋ ಆಗಿರಲ್ಲ ಅಂತ ನಾನು ನಂಬಿದೀನಿ. ನೀವು ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಓದೋದಕ್ಕೆ ನಾನು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಆದಷ್ಟು ಬೇಗ ಇನ್ನೊಮ್ಮೆ ಮತ್ತೊಮ್ಮೆ 4DX ಅಲ್ಲಿ ಈ ಸಿನಿಮಾವನ್ನ ನೋಡ್ಬೇಕು ಅಂತ ಕುತೂಹಲದಿಂದ ಮಗು ತರ ಕಾಯ್ತಾ ಇದ್ದೀನಿ. ಸಾಧ್ಯ ಆದ್ರೆ ನೀವೆಲ್ಲ ಸಿನಿಮಾ ನೋಡಾದ್ಮೇಲೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಚರ್ಚೆ ಮಾಡಬೇಕು ಅಂತ ನನಗಂತೂ ತುಂಬಾನೇ ಆಸಕ್ತಿ ಇದೆ. ನೋಡೋಣ. ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡದೇ ಇಲ್ಲ. ಸೈನಿಂಗ್ ಆಫ್, ಮನು.